ನಮಸ್ಕಾರ ಎಲ್ಲರಿಗೂ ಬೋಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ RCB ಹೊಸದಾಗಿ ತಗೊಂಡಿರುವಂಥ ಲೆಫ್ಟ್ ಹ್ಯಾಂಡ್ ಮಿಡಲ್ ಆರ್ಡರ್ ಓವರ್ಸೀಸ್ ಪ್ಲೇಯರು ಇಂಜುರಿ ಆಗಿದ್ದಾರೆ. ಅದೇ ಚೆಕೋ ಬೆತಲ್ಲೋ ಬ್ಯಾಟರ್ ಕಮ್ ಬೌಲರ್ ಅಂತ ಹೇಳಬೇಕು, ಬೌಲರ್ ಹೂ ಕ್ಯಾನ್ ಬೋಲು. ಸೊ ಇವರಿಗೆ ರಿಪ್ಲೇಸ್ಮೆಂಟ್ನ ಅನೌನ್ಸ್ ಮಾಡುತ್ತಾ ನಮ್ಮ RCB ರಿಪೋರ್ಟ್ಸ್ ಪ್ರಕಾರ, ಅಕಾರ್ಡಿಂಗ್ ಟು ದ ರಿಪೋರ್ಟ್ಸು ಈ 5 ಜನ ಮೇಲ್ಗಡೆ ಇದ್ದಾರಂತೆ. RCB ನೋಡಿದ್ರು ನೋಡ್ಬೋದು ಅನ್ನೋ ಥರ ಇರೋವಂಥ ಪ್ಲೇಯರ್ಸ್ಗಳು. ಸೊ ನೀವು ಕಾಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಕಂಪ್ಲೀಟಾಗಿ ನೋಡಾದ್ಮೇಲೆ ಕಾಮೆಂಟ್ ಮಾಡಿ ಈ 5 ಜನದಲ್ಲಿ ಯಾರು ಇವರ ರಿಪ್ಲೇಸ್ಮೆಂಟ್ ಆಗಿ ಬರಬೇಕು ಅಂತ. ಇನ್ನು ರಿಪ್ಲೇಸ್ಮೆಂಟ್ ರೇಂಜಿಗೆಲ್ಲ ಇನ್ನೂ ಹೋಗಿಲ್ಲ. ಹೌದು, ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಅವರು ODI ಸೀರೀಸಿಂದ ರೂಲ್ಡ್ ಔಟ್ ಆಗಿದ್ದಾಯಿತು, ಜೊತೆಗೆ ಚಾಂಪಿಯನ್ಸ್ ಟ್ರೋಫಿಯಿಂದ ಕೂಡ ರೂಲ್ಡ್ ಔಟ್ ಆಗಿದ್ದಾಯಿತು. ಸೊ ಕನ್ಫರ್ಮ್ ಅಂತೂ ಮಾಡಿದ್ದಾರೆ. ಸೊ ಚಾಂಪಿಯನ್ಸ್ ಟ್ರೋಫಿಯಿಂದ ರೂಲ್ಡ್ ಔಟ್ ಅಂತ ಅಂದರೆ ಸ್ವಲ್ಪ ಸಿವಿಯರ್ ಆಗಿದೆ ಇಂಜುರಿ ಅಂತಲೇ ಅರ್ಥ, ಒಂದು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿದೆ ಅಂತಲೇ. ಸೊ ರಿಕವರ್ ಆಗೋದಕ್ಕೆ ಅವ್ರಿಗೆ 100% ಟೈಮ್ ಅನ್ನೋದು ಬೇಕು. ಸೊ ರಿಕವರ್ ಆಗ್ತಾರೆ IPL ಅಷ್ಟೊತ್ತಲ್ಲಿ ಅಂತಂದರೆ ಗೊತ್ತಿಲ್ಲ, ಆಗ್ತಾರ ಆಗೋದಿಲ್ವ ಅನ್ನೋ ವಿಚಾರ. ಅವ್ರ ಜಾಗದಲ್ಲಿ ಇವರು ರಿಪ್ಲೇಸ್ಮೆಂಟ್ ಆಗಿ ಬಂದರೂ ಬರಬಹುದು ಅನ್ನುವಂಥ ರೂಮರ್ಸು ಸ್ಪೆಕ್ಯುಲೇಷನ್ಸ್ ಎಲ್ಲ ಓಡಾಡ್ತಾ ಇದೆ. ಸೊ ಆ ಪ್ಲೇಯರ್ಸ್ಗಳು ಯಾರ್ಯಾರು ಅಂತ ನೋಡ್ಬಿಡೋಣ ನಮಗೆ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇ ನಂಬರ್ 1 ಇಟ್ಸ್ ಫಿನ್ ಆಲನ್. ಇವರೆಲ್ಲ ಅನ್ಸೋಲ್ಡ್ ಆಗಿರುವಂಥ ಪ್ಲೇಸ್ಗಳು. ಇವಾಗೆಲ್ಲ ಏನು ಹೆಸರು ತೊಗೊತಾ ಇದ್ದೀನಿ, ಇವರೆಲ್ಲ ಅನ್ಸೋಲ್ಡ್ ಆಗಿರುವಂಥ ಪ್ಲೇಸ್ಗಳು ಮಗ. ಫಿನ್ ಆಲನ್ನ RCB ಸುಮಾರು ವರ್ಷ ಇಟ್ಕೊಂಡಿದ್ದು, 1-2-3 ವರ್ಷ ಇಟ್ಕೊಂಡಿತ್ತು. ಯಾವುದೇ ಚಾನ್ಸ್ನ ಕೊಡಲಿಲ್ಲ, ಒಂದು ಮ್ಯಾಚ್ನೂ ಕೂಡ ಆಪರ್ಚುನಿಟಿನ ಕೊಡ್ದಂಗೆ ಬಿಟ್ಬಿಟ್ರು ನಮ್ಮ RCB. ಸೊ ಫಿನ್ ಆಲನ್ನು ನಾರ್ಮಲಿ ಓಪನಿಂಗ್ ಸ್ಲಾಟಲ್ಲಿ ಆಡ್ತಾರೆ. ಸೊ ಈ ಪ್ಲೇಯರ್ನ ಬೇಕಾದ್ರೆ ಮಿಡ್ಲ್ ಆರ್ಡರ್ ಕೂಡ ಇವರು ಆಡಿಸ್ಕೊಬಹುದು ಬೇಕು ಅಂತ ಅಂದಾಗ ಇವರು ಹೆಂಗಿದ್ರು ಬ್ಯಾಕಪ್ ಆಗಿ ನೋಡ್ತಾ ಇದ್ದಾರೆ. ಫಿನ್ ಆಲನ್ನ ತೊಗೊಂಡ್ಬಿಟ್ಟು ಮತ್ತೆ ಬ್ಯಾಕಪ್ ಆಗಿ ಕೂರಿಸ್ಬಿಟ್ಟು ಒಂದು ಸೀಸನ್ ಕಳ್ಸೋದಕ್ಕಿಂತ ಇವ್ರನ್ನ ತಗೊಳ್ಳೋದೇ ಇದನ್ನೇ ಚೆನ್ನಾಗಿರುತ್ತೆ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಹೇಳ್ತಾ ಇರೋದು ಫಿನ್ ಆಲನ್ನ ನೋಡಬಹುದು ಅನ್ನೋ ಥರ ರಿಪೋರ್ಟ್ಸ್ಗಳು ಬರ್ತಾ ಇದೆ. ನನಗನ್ಸಲ್ಲ ಫಿನ್ ಆಲನ್ನ RCB ತಗೊಂತಾರೆ ಅಂತ, ಯಾಕಂದರೆ ಅವ್ರಿಗಿನ ಬೆಟರ್ ಆಪ್ಷನ್ಗಳು ಇದ್ದಾರೆ. ಆ್ಯಂಡ್ ಪ್ಲೇ ನಂಬರ್ 2 ಇಟ್ಸ್ ಕೈಲ್ ಮೇಯರ್ಸು. ಕೈಲ್ ಮೇಯರ್ಸ್ಗೆ RCB ಹೋದ್ರೂ ಹೋಗ್ಬೋದು, ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಯಾಕಂದರೆ ಸಖತ್ತಾಗಿ ಆಡ್ತಾರೆ ಮಿಡ್ಲ್ ಆರ್ಡ್ರಲ್ಲಿ ಕೈಲ್ ಮೇಯರ್ಸು. ಆಡ್ರನ್ನ ನೋಡಿದ್ದೀವಿ IPL ಕೂಡ, LSGಗೆ ಆಡಿದ್ರು, ಚೆನ್ನಾಗೇ ಆಡಿದ್ರು. ಅಂಥ ಹೆವಿ ಹೆಸರು ಮಾಡಿಲ್ಲ IPL, ಬಟ್ ಒಂದು ರೇಂಜಿಗೆ ಚೆನ್ನಾಗೇ ಪರ್ಫಾರ್ಮ್ ಮಾಡಿದರೆ ಬೌಲಿಂಗ್ ಹಾಕುವಂಥ ಕೇಪಬಿಲಿಟಿ ಕೂಡ ಇದೆ. ಸೊ ಲೈಕ್ ಆಗ್ಬೋದು ಅಂತ ಕಾಣಿಸ್ತಾ ಇದೆ ಇದು. ಇನ್ ಕೇಸ್ ಏನಾದರೂ ಕೈಲ್ ಮೇಯರ್ಸು ರಿಪ್ಲೇಸ್ಮೆಂಟ್ ಆಗಿ ಬಂದರು ಅಂತಂದರೆ ಇದೊಂಥರ ಆ ಲೆಫ್ಟ್ ಹ್ಯಾಂಡು ಈ ಲೆಫ್ಟ್ ಹ್ಯಾಂಡ್ಗೆ ಒಂಥರ ರಿಪ್ಲೇಸ್ಮೆಂಟ್ ಪರ್ಫೆಕ್ಟ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ನಂಬರ್ 3 ಇಟ್ಸ್ ಜಾನಿ ಬೆಸ್ಟೋ ಕೂಡ ಅನ್ಸೋಲ್ಡ್ ಆದರು. ಸೊ ಇವ್ರು ಓಪನಿಂಗ್ ಸ್ಲಾಟಲ್ಲೇ ಸಿಕ್ಕಾಪಟ್ಟೆ ಆಡೋದು, ಬಟ್ ಮಿಡ್ಲ್ ಆರ್ಡರ್ಲಿ ಕೂಡ ಆಡುವಂಥ ಕೆಪಾಬಿಲಿಟಿ ಜಾನಿ ಬೆಸ್ಟೋ ಖಂಡಿತ ಇದೆ. ಇವರು ಕೂಡ ಅನ್ಸೋಲ್ಡ್ ಆದಂಥ ಪ್ಲೇಯರು. ಸೊ ಇವ್ರ ಮೇಲೆ RCB ಭರವಸೆ ಇಡಬಹುದು ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಸೊ ನನಗೇನೋ ಅನ್ನಿಸ್ತಿಲ್ಲ ಜಾನಿ ಬೆಸ್ಟೋ ಅವ್ರನ್ನ ಪಿಕ್ ಮಾಡ್ತಾರೆ ಅಂತ. ಆ್ಯಂಡ್ ಜಾನಿ ಬೆಸ್ಟೋ ಅವರು ಆಸ್ ಎ ರಿಪ್ಲೇಸ್ಮೆಂಟ್ ಆಗಿ ಬರ್ತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಿಲ್ಲ. ಅವರು ಆ ಮಟ್ಟಿಗೆ ಸ್ಟ್ಯಾಂಡರ್ಡ್ಸ್, ನಾನು ಈ ಮಟ್ಟಿಗೆ ಸ್ಟ್ಯಾಂಡರ್ಡ್ಸ್ ಲೋ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವರು ರಿಪ್ಲೇಸ್ಮೆಂಟ್ ಆಗಿ ಹೋಗಿ ಆಡೋವಂಥದ್ದು ಅಂತ ಅವ್ರಿಗೆ ಬರ್ಬೋದು. ಇಂಗ್ಲೀಷ್ ಪ್ಲೇಯರ್ಸ್ಗಳಿಗೆ ಗೊತ್ತಾಗೋರು ದಿಮಾಕ್ಗಳು ಜಾಸ್ತಿ ಮೊದಲೇ ರಿಪ್ಲೇಸ್ಮೆಂಟ್ ಆಗೆಲ್ಲ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನೋಡೋಣ, ಬಂದರೂ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಪ್ಲೇ ನಂಬರ್ 4 ಇಟ್ಸ್ ಡೆವಾಲ್ಡ್ ಬ್ರೇವಿಸ್. ಸೊ ಈ ಪ್ಲೇಯರು ರಿಪ್ಲೇಸ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಮಗ. ನನಗೂ ಯಾಕೋ ಅನ್ನಿಸ್ತಾ ಇದೆ ಇವ್ರನ್ನೂ ಕೂಡ ಕನ್ಸಿಡರ್ ಮಾಡ್ಬೋದು RCB ಅಂತ. ಡೆವಾಲ್ಡ್ ಬ್ರೇವಿಸ್ RCB ಅಂತ ನನಗೆ ಇಷ್ಟ ಅಂತ ಬಾಯ್ ಬಡ್ಕೊಂತಿದ್ರು ಅವ್ರು ಮುಂಚೆ, ಮುಂಬೈ ಇಂಡಿಯನ್ಸ್ಗೆ ಆಡೋಕ್ಕಿಂತ ಮುಂಚೆ. ಬಟ್ ಇವಾಗ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಇವರು ಕೂಡ ಅನ್ಸೋಲ್ಡ್ ಆದಂಥ ಪ್ಲೇಯರು. ಮಿಡ್ಲ್ ಆರ್ಡರ್ಲಿ ಕಡಕ್ಕಾಗೆ, ಅಂದರೆ ಡೆತ್ತಲ್ಲಿ ಕಡಕ್ಕಾಗೆ ಒಂಥರ ಬ್ಲಾಸ್ಟ್ನ ಕೊಡುವಂಥ ಎಬಿಲಿಟಿ ಇರುವಂಥ ಪ್ಲೇಯರು. ಅಂಥ ಮಟ್ಟಿಗೆ ಹೆವಿ ಏನು ಸದ್ದು ಮಾಡಿಲ್ಲ, ಎಲ್ಲೋ 1-2 ಮ್ಯಾಚಲ್ಲಿ ಅಷ್ಟನ್ನೇ ಸದ್ದು ಮಾಡಿದ್ರು, ಆಮೇಲೆ ಸುಮ್ಮನೆ ಕೆಳಗಡೆ ಹೊರಟೋಗ್ಬಿಟ್ರು ಅಷ್ಟೇ. ಸೊ ನೋಡೋಣ ಇವ್ರನ್ನ ಪಿಕ್ ಆದರು ಅಂತಂದರೆ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಪಿಕ್ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೇ ನಂಬರ್ 5 ಸಿಕಂದರ್ ರಾಜಾ, ಕ್ವಾಲಿಟಿ ಆಲ್ರೌಂಡ್ರು. ಈ ಜಿಂಬಾಬ್ವೆ ಪ್ಲೇಯರು ಕೂಡ ಪಿಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಇವರು ಕೂಡ ಅನ್ಸೋಲ್ಡ್ ಆದರು. ಲಾಸ್ಟ್ ಸೀಸನ್ನು ವರ್ಲ್ಡ್ ಕಪ್ಪಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರಿಂದ ಇವ್ರನ್ನ ಹಾಕೊಂಡಿದ್ರು. ಬಟ್ ಲಾಸ್ಟ್ ಸೀಸನ್ ಏನೋ ಅಂಥ ಹೆವಿ ಏನು ಸೌಂಡ್ ಕೊಡಲಿಲ್ಲ, ಅದಕ್ಕೋಸ್ಕರ ಬಿಟ್ಟರು. ಆಮೇಲೆ ಯಾರು ಕೂಡ ಪಿಕ್ ಮಾಡೋಕ್ಕೆ ಹೋಗಲ್ಲ ಸಿಕಂದರ್ ರಾಜಾನ. ಸೊ ನೋಡೋಣ RCB ಅವರು ಪಿಕ್ ಮಾಡ್ತಾರೆ ಸಿಕಂದರ್ ರಾಜಾನ ಅಂತ. ಸೊ ಇದೆಲ್ಲ ನೋಡ್ತು ಅಂತಂದರೆ ಈ 5 ಜನ ನೋಡ್ತಾರೆ. ಮ್ಯಾಥ್ಯೂ ಶಾಟ್ ಕೂಡ ಒಂದು ಆಪ್ಷನ್ ಆಗಿ ತೊಗೊಬೋದು. ಒಂದು 6 ಆಪ್ಷನ್ಗಳಂತೂ ಇದೆ. ಮ್ಯಾಥ್ಯೂ ಶಾಟ್ ಕೂಡ ಬೌಲಿಂಗ್ ಹಾಕುವಂಥ ಒಬ್ಬರು ಒಂದು ರೇಂಜಿಗೆ ಆಲ್ರೌಂಡರ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಬ್ಯಾಟಿಂಗ್ ಕೂಡ ಕಡಕಾಗಿನೇ ಆಡ್ತಾರೆ. ಈ ಆಸ್ಟ್ರೇಲಿಯನ್ ಪ್ಲೇಯರ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಒಂದು 6 ಜನ ನೋಡ್ತು ಅಂತಂದರೆ ಜೇಕೋ ಬೆತಲ್ಲೂ ಹೆಂಗಿದ್ರು ಕೂಡ ಆಡ್ತಾ ಇದ್ದಿದ್ದು, ಅವ್ರು ಬ್ಯಾಕಪ್ ಆಗಿನೇ ಆಡ್ತಿದ್ದು. ಶೋರ್ ಆಗಿ 11ನಲ್ಲಿ ವಾಕಿಂಗ್ ಮಾಡುವಂಥ ಪ್ಲೇಯರ್ ಏನಲ್ಲ ಅವರು. ಸೊ ಆದ್ದರಿಂದ ಇವಾಗ RCB ಅವರು ಬ್ಯಾಕಪ್ನ ತೊಗೊಂತು ಅಂದರೆ ಇರೋರಲ್ಲಿ ಯಾರನ್ನ ಬೇಕಾದ್ರೂ ತೊಗೋಬೋದು. ಈ 6 ಜನ ಮ್ಯಾಥ್ಯೂ ಶಾಟ್ನು ಇನ್ಕ್ಲೂಡ್ ಮಾಡ್ತು ಅಂತಂದರೆ. ಸೊ ಯಾರನ್ನ ತೊಗೊತಾರೆ ಅಂತ ಗೊತ್ತಿಲ್ಲ. ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಈ 6 ಜನದಲ್ಲಿ ಯಾರನ್ನ ಪಿಕ್ ಮಾಡಬೇಕು RCB ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.